ಸುವರ್ಣವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಶಾರದೆ ಧಾರಾವಾಹಿ ಇಂದಿಗೆ 500 ಕಂತುಗಳನ್ನು ಪೂರೈಸಿದೆ. ಈ ಶುಭ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ನಮ್ಮ ಟೀಮ್ ಅವರ ಪರವಾಗಿ ನಮಸ್ಕಾರಗಳು, ಧನ್ಯವಾದಗಳು. ಯಾವುದೇ ಒಂದು ಕಥೆಯಾಗಿ ಇರೋಲ್ಲ, ಪ್ರಾಕ್ಟಿಕಲ್ ಆಗಿರುತ್ತೆ. ಸೊಸೈಟಿನಲ್ಲಿ, ಸಮಾಜದಲ್ಲಿ ಏನೋ ಒಂದು ಘಟನೆಗಳು ನಡೀತಾನೆ ಇರುತ್ತೆ. ಆ ಘಟನೆಗಳೆಲ್ಲ ಸೇರಿ ಒಂದು ಕಥೆ ಇರ್ತದೆ. ಆ ಪಾತ್ರಗಳನ್ನು ಇಲ್ಲಿ ಪಾತ್ರಧಾರಿಗಳು ಅದೇ ಸ್ವರೂಪವನ್ನು ಕೊಟ್ಟು ಮಾಡ್ತಾರೆ. ಆ ಕಾರಣದಿಂದ ಅದು ನಿಮ್ಮ ಮನಸ್ಸಿಗೆ ತಟ್ಟಬೇಕು, ಆಗಲೇ ನೀವು ಅದನ್ನು ನೋಡೋದಕ್ಕೆ ಸಾಧ್ಯ. ಅದರಲ್ಲಿ ಎಲ್ಲರದ್ದು ಟೀಮ್, ಎಲ್ಲರದ್ದು ಕೂಡ ಪಾತ್ರ ಇದೆ, ಅವರೆಲ್ಲರ ಶ್ರಮ ಇದೆ. ಅದು ಎಲ್ಲದಕ್ಕಿಂತಲೂ ಹೆಚ್ಚಿನ ಶ್ರಮ ಅಂತ ಅಂದರೆ ನಮ್ಮ ನಿರ್ದೇಶಕದ್ದು ಇರ್ತದೆ, ಮತ್ತು ಛಾಯಾಗ್ರಾಹಕ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕಲಾವಿದರುಗಳಿಗೆ ಸ್ವಲ್ಪ ಹೊತ್ತಾದರೂ ಒಂದು ವಿರಮಿಸೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಆದರೆ ಇಲ್ಲಿ ದಶರಥನ ಪಾತ್ರವನ್ನು ಮಾಡ್ತಾ ಇದ್ದೀನಿ. ಸಂತೋಷ ಆಗ್ತಾ ಇರೋದು, ಸುವರ್ಣ ವಾಹಿನಿಯಲ್ಲಿ 500 ಸಂಚಿಕೆಗಳನ್ನು ಪೂರೈಸ್ತಾ ಇದ್ದೀವಿ ಅಂತಂದರೆ ಒಂದು ರೀತಿಯಲ್ಲಿ ಜಗತ್ತಿನ 7 ಮೌಂಟನ್ಸ್ ಅಂತ ಕರಿತೀವಲ್ಲ, 7 ಶಿಖರಗಳು, ಆ ಶಿಖರಗಳಲ್ಲಿ ಒಂದನ್ನು ತಲುಪಿದ್ದೀವಿ ಅಂತ ಲೆಕ್ಕ. ಯಾಕಂದರೆ ಸುವರ್ಣ ವಾಹಿನಿಯಲ್ಲಿ ನಾನು ಬೇಕಾದಷ್ಟು ಧಾರಾವಾಹಿಯಲ್ಲಿ ಭಾಗವಹಿಸಿದ್ದೀನಿ. ಆ ಅವಕಾಶವನ್ನು ಸುವರ್ಣ ವಾಹಿನಿ ನನಗೆ ಕೊಟ್ಟಿದೆ. ಅದರಲ್ಲಿ ಯಶಸ್ವಿಯಾಗಿ ಸಾಗ್ತಾ ಇರುವಂಥದ್ದು, ಯಶಸ್ವಿಯಾಗಿ ಸಾಗಿದಂಥ ಧಾರಾವಾಹಿಗಳಲ್ಲಿ ಒಂದು ಶಾರದೆ. ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇಲ್ಲಿ ಬಂದಿದ್ದಕ್ಕಾಗಿ. ನಾನು ಇದರಲ್ಲಿ ಸುಮಿತ್ರಾ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ಶಾರದಾ ತಾಯಿ. ಹಾಗೆ ನೋಡೋಕೆ ಹೋದರೆ ನನಗಿಬ್ಬರು ಹೆಣ್ಮಕ್ಳು, ಇಬ್ಬರು ಸುಂದರವಾದಂತಹ ಒಳ್ಳೆ ಹೆಣ್ಮಕ್ಳು ಕೊಟ್ಟಂಥ ಸೀರಿಯಲ್ ಇದು. ನನಗೆ ತುಂಬ ವಿಭಿನ್ನವಾದ ಪಾತ್ರ ಇದು. ತುಂಬ ಸಾಫ್ಟ್ ಅಂದ್ಕೊಂಡಿದ್ದೆ ನಾನು, ಇತ್ತೀಚೆಗೆ ತುಂಬ ಒಂಥರ ಖಾರವಾಗಿದೆ ರೋಲು. ಸೊ ಇದು ಒಂದು ನನಗೊಂದು ಚಾಲೆಂಜಿಂಗ್ ಅನಿಸ್ತಾ ಇದೆ. ಈ ಥರದ ರೋಲ್ ನಾನು ಯಾವತ್ತೂ ಮಾಡಿಲ್ಲ, ಸ್ಪ್ಲಿಟ್ ಪರ್ಸ್ನಾಲಿಟಿ ರೋಲ್ ಥರ ಯಾವತ್ತೂ ಮಾಡಿರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸುನೀಲ್ ಪುರಾಣಿಕ್ ಸರ್ ಫಾರ್ ಕಾಸ್ಟಿಂಗ್ ಮೀ. ಆ್ಯಂಡ್ ನಾನು ಹೇಳಲೇಬೇಕು ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ. ತುಂಬ ಜನರ ಜೊತೆ ಕೆಲಸ ಮಾಡಿದ್ದೀನಿ ನಾನು, ಆದರೆ ಇವ್ರ ಹತ್ರ ಇರೋ ಒಂದು ಸಂಯಮ ಆಗಲಿ ಅಥವಾ ಮಕ್ಕಳ ಜೊತೆ ಅವರು ಬೆರೆಯೋದು, ಅಂದರೆ ನಮ್ಮ ಪ್ರೊಡಕ್ಷನ್ ಟೀಮ್ ಆಗಲಿ, ಲೈಟ್ ಟೀಮ್ ಆಗಲಿ, ಕ್ಯಾಮ್ರಾ ಟೀಮ್ ಆಗಲಿ, ಮೇಕಪ್ ಟೀಮ್ ಆಗಲಿ, ತನ್ನ ಸ್ವಂತ ಮಕ್ಕಳು ಅಂತ ಅವ್ರ ಜೊತೆ ಆ ಒಡನಾಟ ನನಗದು ಬಹಳ ಇಷ್ಟ. ಅವರಲ್ಲಿ ನಾನು 1000 ಸಲ ಹೇಳಿದ್ದೀನಿ ಸರ್ ಕೂಡ ಇದು. ಸೊ ಇದು ನಾನು ಯಾವ ಡೈರೆಕ್ಟ್ರಲ್ಲೂ ನೋಡಿರಲಿಲ್ಲ. ತುಂಬ ಪ್ರಿಯ. ನನ್ನ ಹೆಸರು ಅಂಬುಜಾಕ್ಷಿ ಅಂತ. ಸ್ಟಾರ್ ಸುವರ್ಣ ಚಾನಲಲ್ಲಿ ಸಂಜೆ 7 ಗಂಟೆಗೆ ಪ್ರಸಾರ ಆಗ್ತಾ ಇರೋ ಶಾರದೆ ಧಾರಾವಾಹಿಯಲ್ಲಿ ನನ್ನ ಹೆಸರು ಪಾರಿಜಾತ. ಇಲ್ಲ, ಆದಷ್ಟು ನನ್ನನ್ನು ಗ್ರ್ಯಾನಿ ಅಂತ ನನ್ನ ಮೊಮ್ಮಗಳು ಕರೆದು ಅದು ಅಭ್ಯಾಸ ಆಗೋಗಿದೆ. ಅವಳು ಯಾವುದೇ ಇಂಟರ್ವ್ಯೂ ಹೇಳಿದ್ರು ನನ್ನ ಗ್ರ್ಯಾನಿ ಅಂತ ಹೇಳ್ತಾಳೆ. ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸೋ ಸೀನೆಲ್ಲ ಇದ್ರೆ ಗ್ರ್ಯಾನಿ ಅಂತ ಹೇಳ್ತಾಳೆ. ಅದೇ ತುಂಬ ಅಭ್ಯಾಸ ಆಗೋಗಿದೆ. ಆದರೆ ಜಾಸ್ತಿ ಇಲ್ಲ, ಕರಿಯಲ್ಲ, ಇನ್ನು ಸುಳ್ಳು ಹೇಳ್ತಾನೆ. ಇಲ್ಲ, ಈ ಧಾರಾವಾಹಿ ಕತೆ ತುಂಬ ಚೆನ್ನಾಗಿದೆ. ಎಲ್ಲ ಪಾತ್ರಧಾರಿಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಅದಕ್ಕೆಲ್ಲ ಕಾರಣ ನಮ್ಮ ಶ್ರೀನಿವಾಸ್ ಸರ್. ಮತ್ತು ನನ್ನ ಪಾತ್ರ ಅಂತೂ ತುಂಬ ವಿಚಿತ್ರವಾಗಿದೆ. ಒಂದೊಂದು ಸತಿ ಪೆಕ್ರಂಗಾಡ ಅಂತವಿದೆ, ಒಂದೊಂದು ಸತಿ ಇಂಗ್ಲೀಷ್ ತಪ್ಪೆಲ್ಲ ಮಾತಾಡ್ತಿರ್ತೀನಿ, ನನ್ನ ಮೊಮ್ಮಗಳಿಗೆ ತಿದ್ದುತ್ತಿರ್ತಾಳೆ. ಇವ್ರೇನಾದರೂ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಮುಗ್ದೋಯ್ತು, ನಕ್ಕು ಸೋಫಾ ಕೆಳಗಡೆ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾರೆ. ಅಷ್ಟೊಂದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ರಾಮನಗರ, ಶಾರದೆ ಧಾರಾವಾಹಿಯ ನಿರ್ದೇಶಕ. ಇಲ್ಲಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ, ಮತ್ತು ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ. ನನಗೆ ಶಾರದೆ ಧಾರಾವಾಹಿ ನಿರ್ದೇಶನ ಮಾಡಲು ಅವಕಾಶ ಮಾಡಿಕೊಟ್ಟ ನಮ್ಮ ಸುವರ್ಣ ವಾಹಿನಿಯ ಎಲ್ಲರಿಗೂ ಧನ್ಯವಾದಗಳು, ಮತ್ತು ನಮ್ಮ ನಿರ್ಮಾಪಕರಿಗೂ ಧನ್ಯವಾದಗಳು. ಅದಕ್ಕಿಂತ ಹೆಚ್ಚಾಗಿ ನನ್ನ ಜೊತೆ ಇಲ್ಲಿ ಕೆಲಸ ಮಾಡ್ತಾರೋ ಎಲ್ಲ ತಂತ್ರಜ್ಞರು, ನನಗೆ ಅವರು ಯಾರು ಬೇರೆಯವರಲ್ಲ, ಎಲ್ಲ ನನ್ನ ಅಣ್ಣ ತಮ್ಮದಿರು, ನನ್ನ ಒಡ ಹುಟ್ಟೋದವ್ರ ಥರನೇ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಕೂಗಾಟ ಕಿರುಚಾಟಗಳೆಲ್ಲ ಸಹಿಸ್ಕೊಂಡು ನನ್ನ ಜೊತೆ ಹೆಜ್ಜೆ ಆಗ್ತಾ ಇದ್ದಾರೆ. ನನ್ನ ಜೊತೆ ನನ್ನ ಕೈ ಹಿಡಿದು ಮೇಲೆತ್ತಿ ಕೆಲಸ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ನಿಜವಾಗ್ಲೂ ನನ್ನ ಎಲ್ಲ ತಂತ್ರಜ್ಞರಿಗೂ, ನನ್ನ 2 ಕಣ್ಣುಗಳು, ನನ್ನ ಕ್ಯಾಮ್ರಾಮನ್ ಶ್ರೀನಿವಾಸ್ ಮತ್ತು
ನಿಜವಾಗ್ಲೂ ನಾನು ಏನೇ ಹೇಳಿದ್ರು ಯಾವ ಶಾರ್ಟನ್ನು ಇಲ್ಲ ಆಗಲ್ಲ ಅಂತ ಹೇಳಲ್ಲ. ಪ್ರತಿಯೊಂದು ಶಾರ್ಟ್ ಆಯಿತು, ರೆಡಿ ಸರ್ ರೆಡಿ ಅಣ್ಣ, ಇನ್ನೂ ಮಾಡಿಕೊಡ್ತಾರೆ. ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವರಿಬ್ರಿಗೂ. ಜೊತೆಗೆ ನನ್ನ ಎಲ್ಲ ಕಲಾವಿದರು ಇಲ್ಲಿ ದೀಪು